ತಂಪು ನೀರಿನ ಅರವಟ್ಟಿಗೆ ಉದ್ಘಾಟಿಸಿದ ಮಾಜಿ ಶಾಸಕ. ಸುಮಾರು 50,000 ಮೌಲ್ಯದ ತಂಪು ನೀರಿನ ಯಂತ್ರಕ್ಕೆ ಚಾಲನೆ. ಮಾನವಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ರಾಜವೆಂಕಟಪ್ಪ ನಾಯಕ್. ಸಿರವಾರ ತಾಲೂಕಿನ ಕವಿತಾಳ ಪಟ್ಟಣದ ಬಿ.ಆರ್. ಅಂಬೇಡ್ಕರ್ ಸರ್ಕಲ್ನಲ್ಲಿ ತಂಪು ನೀರಿನ ಅರವಟ್ಟಿಗೆ. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ರಾಜವೆಂಕಟಪ್ಪ ನಾಯಕ್, ನೀರು ಜೀವ ಸಂಕುಲಕ್ಕೆ ಅತ್ಯಮೂಲ್ಯವಾದದ್ದು. ದಿನನಿತ್ಯ ಹಲವಾರು ಜನ ಕವಿತಾಳ ಪಟ್ಟಣಕ್ಕೆ ಬಂದು ಹೋಗ್ತಾರೆ. ಸಾರ್ವಜನಿಕರು ಈ ಅರವಟ್ಟಿಗೆಯ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ನೂತನವಾಗಿ ಸಾರ್ವಜನಿಕರಿಗೆ ಬೇಸಿಗೆಯಲ್ಲಿ ಕುಡಿಯುವ ನೀರು ತೊಂದರೆ ಆಗಬಾರ್ದೆಂಬ ಉದ್ದೇಶದಿಂದ ನಮ್ಮ ಪಟ್ಟಣ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ಸಹೋದರ ಸಣ್ಣ ಕಿರ್ಲಿಂಗಪ್ಪ ಅವರು ಮತ್ತು ಎಲ್ಲ ಅವರ ಸ್ನೇಹಿತರು ಎಲ್ಲರೂ ಸೇರಿ ಕವಿತಾಳ ಪಟ್ಟಣಕ್ಕೆ ಸುತ್ತಮುತ್ತಲ ಗ್ರಾಮಸ್ಥರು ಏನು ಆಗಮಿಸ್ತಾರೆ ಅವರಿಗೆ ಕುಡಿಯುವ ನೀರಿನ ಬೇಸಿಗೆಯಲ್ಲಿ ಕುಡಿಯುವ ನೀರು ತೊಂದರೆ ಆಗಬಾರ್ದು ಉದ್ದೇಶದಿಂದ ಕುಡಿಯುವ ನೀರಿನ ಅರವಟ್ಟಿಗೆಯನ್ನು ಪ್ರಾರಂಭ ಮಾಡ್ತಕ್ಕಂಥ ಕೆಲಸಗಳನ್ನು ನಾವು ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ನಮ್ಮ ಒಂದು ಅರವಟ್ಟಿಗೆ ಓಪನಿಂಗ್ಗೆ ಪ್ರಾರಂಭಕ್ಕೆ ಕಾರಣಭೂತರಾಗಿರ್ತಕ್ಕಂಥ ಸಹೋದರ ಸಣ್ಣಕಿರ್ಲಿಂಗಪ್ಪ ಅವರಿಗೆ, ಮ್ಯಾಗಲ್ ಮನೆಯವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಕವಿತಾಳ ಪಟ್ಟಣದ ಜನತೆಯ ಪರವಾಗಿ ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಕುಡಿಯುವ ನೀರು ಅಂದರೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಏನಪ್ಪ ಅಂದರೆ ಭಾಳಷ್ಟು ತೊಂದರೆಯನ್ನು ಇವತ್ತು ನಮ್ಮ ಸಾರ್ವಜನಿಕರಿಗೆ ತೊಂದರೆ ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ವಿಶೇಷವಾಗಿ ಮಹಿಳೆಯರು, ವಿದ್ಯಾರ್ಥಿಗಳು, ಚಿಕ್ಕ ಚಿಕ್ಕ ಮಕ್ಕಳು, ವಯಸ್ಸಾದ ಇವತ್ತು ನೀವು ಸುತ್ತ ಹಳ್ಳಿಯಿಂದ ಕವಿತಾಳ ಪಟ್ಟಣ ಇದೆ. ಪಟ್ಟಣಕ್ಕೆ ಮಾರ್ಕೆಟಿಗೆ ಸಂತೆಗೆ ಬರ್ತಾರೆ, ಬಜಾರ್ಗೆ ಬರ್ತಾರೆ, ಆಮೇಲೆ ಕಚೇರಿ ಕೆಲಸಗಳಿಗೆ ಬರ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ಬೇಸಿಗೆಯಲ್ಲಿ ಆಮೇಲೆ ಅದ್ರ ಜೊತೆಗೆ ತ್ರ್ಯಂಬಕೇಶ್ವರ ಜಾತ್ರೆ ಸಹ ಇದೆ ಸ್ವಲ್ಪ ದಿನದಲ್ಲಿ. ಆ ನಿಟ್ಟಿನಲ್ಲಿ ಇವತ್ತು ಸಾರ್ವಜನಿಕರಿಗೆ ಬೇಸಿಗೆಯಲ್ಲಿ ತೊಂದರೆ ಆಗಬಾರ್ದು ಉದ್ದೇಶದಿಂದ ಇವತ್ತು ಕುಡಿಯುವ ನೀರಿನ ಅರವಟ್ಟಿಗೆಯನ್ನು ಪ್ರಾರಂಭ ಮಾಡ್ತಕ್ಕಂಥ ಕೆಲಸ ಇವತ್ತಾಗಿದೆ. ಕವಿತಾಳ ಪಟ್ಟಣ ಮತ್ತು ಸುತ್ತಮುತ್ತಲಿನ ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ಎಲ್ಲ ಜಾತಿ ವರ್ಗದವರಲ್ಲಿ ಹೃದಯಪೂರ್ವಕವಾಗಿ ಮನವಿ ಮಾಡಿಕೊಳ್ಳೋದೇನೆಂದರೆ, ಈ ಒಂದು ಅವಕಾಶವನ್ನು ಕುಡಿಯುವ ನೀರಿನ ಶುದ್ಧವಾದ ಕುಡಿಯುವ ನೀರಿನ ಅರವಟ್ಟಿಗೆಯನ್ನು ಏನು ಪ್ರಾರಂಭ ಮಾಡಿದರೆ, ಈ ಅವಕಾಶವನ್ನು ಇದು ನಮ್ಮದೇ ಅರವಟ್ಟಿಗೆಪ್ಪ, ಇದು ನಮ್ಮದೇ ನೀರು, ನಮ್ಮ ಮನೆಯದೇ ನೀರು ಅಂತೇಳಿ ತಾವು ತಿಳ್ಕೊಂಡು ಈ ಅವಕಾಶವನ್ನು ತಾವೆಲ್ಲ ಸದುಪಯೋಗ ಪಡಿಸ್ಕೊಳ್ತಕ್ಕಂಥ ಕೆಲಸ ತಾವು ಮಾಡಬೇಕಂತೇಳಿ ಈ ಸಂದರ್ಭ ಕೇಳ್ಕೊಂಡು ತಮ್ಮಲ್ಲಿ ಓದಿಸಿ ನಾವು